Hello guys, welcome back to Banking Kannadiga. In this video, I'm going to discuss about IBPS PO Prelims Expected Cutoff 2026. Before that, ಈ ಚಾನಲ್ ಅಲ್ಲಿ ಆಲ್ರೆಡಿ 10,000 ಸಬ್ಸ್ಕ್ರೈಬರ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಟೆಲಿಗ್ರಾಮ್ ಅಲ್ಲಿ ಆಲ್ಮೋಸ್ಟ್ ಇನ್ನೇನು 5,000 ಫಾಲೋವರ್ಸ್ ಆಗ್ತಿದ್ದೀರಾ. ಈ ಚಾನಲ್ ಸ್ಟಾರ್ಟ್ ಮಾಡಿದಾಗ ಆಕ್ಚುಲಿ 10, ಆಮೇಲೆ 100, 1000, 5,000. ಇಟ್ ವಾಸ್ ರಿಯಲಿ ಸ್ಪ್ಲೆಂಡೆಡ್ ಅಂಡ್ ವೆರಿ ಥ್ರಿಲ್ಲಿಂಗ್ ಜರ್ನಿ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಆಲ್ಸೋ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಟೆಲಿಗ್ರಾಮ್ ಅಂತ ಒಂದು ಓಪನ್ ಮಾಡಬೇಕು, ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಅದನ್ನ ನನಗೆ ನನ್ನ ಫಾಲೋವರೇ ಸಜೆಷನ್ ಕೊಟ್ಬಿಟ್ಟು ಓಪನ್ ಮಾಡಿದ್ದು. ಅಂಡ್ ತುಂಬಾ ಥಿಂಗ್ಸ್, ಒಂದು ಎರಡು ಅಂತಲ್ಲ, ತುಂಬಾ ನಾನು ಫಾಲೋವರ್ಸ್ ಇಂದ ಕಲ್ತಿದ್ದೀನಿ, ಆಸ್ಪಿರೆಂಟ್ಸ್ ಇಂದ ಕಲ್ತಿದ್ದೀನಿ, ಮತ್ತೆ ಆಲ್ರೆಡಿ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಯಾರಿದ್ರು ನನ್ನ ಟೈಮಲ್ಲಿ ಅವರಿಂದ ಕಲ್ತಿದ್ದೀನಿ. ಅಂಡ್ ಅದೇ ರೀತಿ ನಾನು ಹೇಗೆ ಬೇರೆಯವರಿಂದ ಇನ್ಸ್ಪೈರ್ ಆದೆ, ಅಟ್ಲೀಸ್ಟ್ ನಾನು ಈಗ ಕೆಲವೊಂದು ವಿಷಯಗಳಲ್ಲಿ ಇನ್ಸ್ಪೈರ್ ಮಾಡ್ತಾ ಇದ್ದೀನಿ ಅಂತ ನಾನು ನಂಬಿದ್ದೀನಿ. ಅಂಡ್ ಕಮೆಂಟ್ಸ್ ನೋಡಿ ತುಂಬಾ ಖುಷಿ ಆಗುತ್ತೆ. ಬಟ್ ಇಂಡಿವಿಜುವಲ್ ಆಗಿ ಎಲ್ಲರಿಗೂ ಅಷ್ಟು ರಿಪ್ಲೈ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಯಾರ್ಯಾರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರಲಿ ಅಥವಾ ಮೇಲರ್ ಇರಲಿ ಏನೇ ಕ್ವರಿ ಹಾಕಿದ್ರು, ಸ್ವಲ್ಪ ಲೇಟ್ ಆದ್ರೂ, ಕೆಲವೊಬ್ರಿಗೆ ಲೇಟ್ ಆಗಿ ರಿಪ್ಲೈ ಮಾಡಿರ್ಬೋದು, ಬಟ್ ಲೇಟ್ ಆದ್ರೂ ನಾನು ಆ ರಿಪ್ಲೈ ಅಂತೂ ಮಾಡೇ ಮಾಡಿರ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನಗೆ ಅಂತೆಲ್ಲ ಯಾವುದೇ ಬ್ಯಾಂಕಿಂಗ್ ಚಾನಲ್ ಬರಲಿ ಕನ್ನಡದಲ್ಲಿ, ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ. ಯಾರ್ಯಾರು ಗುಡ್ ಕಂಟೆಂಟ್ ಮಾಡ್ತಾರೋ ಎಲ್ಲರನ್ನೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾಕೆಂದ್ರೆ ಒಂದು ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತದಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಇನ್ನೂ ಜಾಸ್ತಿ ಕಂಟೆಂಟ್ ಮಾಡಬೇಕು, ಇನ್ನೂ ಜಾಸ್ತಿ ಒಳ್ಳೆ ಕಂಟೆಂಟ್ ಮಾಡಬೇಕು ಅಂತ ಎಫರ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಟ್ ಈಸ್ ವೆರಿ ಹಾರ್ಟ್ ವಾರ್ಮಿಂಗ್ ಫಾರ್ ದೆಮ್ ಅಂಡ್ ಟು ಸಿ ದಟ್ ಬ್ಯಾಂಕಿಂಗ್ ಕಮ್ಯುನಿಟಿ ಇಸ್ ಗ್ರೋಯಿಂಗ್ ಲೈಕ್ ದಿಸ್. ಬಿಫೋರ್ ಲೈಕ್ ನಾನು 2024 ಅಲ್ಲಿ ಸ್ಟಾರ್ಟ್ ಮಾಡಿದಾಗ, ಡಿಸೆಂಬರ್ ಸ್ಟಾರ್ಟ್ ಮಾಡಿದಾಗ, ವೇದಶ್ರೀ ಮೇಡಮ್ ಅಂತ RRBPO ಇದ್ರು ಅವಾಗ 2022 ಬ್ಯಾಚ್ ಅವರು. ಅವ್ರದ್ದೊಂದೇ ನನಗೆ ಇಂಡಿವಿಜುವಲ್ ಬ್ಯಾಂಕಿಂಗ್ ಚಾನಲ್ ಸಿಕ್ಕಿದ್ದು ಕನ್ನಡದಲ್ಲಿ. ಬಟ್ ಅದಾದ್ಮೇಲೆ ನಾನು ಅವಾಗ್ಲೂ ಹೇಳ್ತಿದ್ದೆ, ಯಾರ್ಯಾರು ಕ್ಲಿಯರ್ ಮಾಡ್ತಾರೆ ಎಕ್ಸಾಮು, ಇಫ್ ಪಾಸಿಬಲ್ ಟೀಚಿಂಗ್ ಕೂಡ ಸ್ಟಾರ್ಟ್ ಮಾಡಿ, ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ಫಾರ್ಮೇಶನ್, ಬ್ಯಾಂಕಿಂಗ್ ಅವೇರ್ನೆಸ್ ಸ್ಪ್ರೆಡ್ ಮಾಡಿದಷ್ಟು ನಮ್ಮವ್ರಿಗೆ ಒಳ್ಳೇದು, ಬ್ಯಾಂಕಿಂಗ್ ಕಮ್ಯುನಿಟಿಗೆ ಒಳ್ಳೇದು ಕರ್ನಾಟಕದಲ್ಲಿ. ಸೊ ಐ ಹೋಪ್ ಮುಂದೆನೂ ಇದೇ ತರ ಮಾಡ್ತಾರೆ ಅಂತ. ತುಂಬಾ ಜನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ. ಐ ಆಮ್ ನಾಟ್ ಶೋರ್ ವೆದರ್ ದೇ ಹ್ಯಾವ್ ಸೀನ್ ಮೀ, ಬಟ್ ಸ್ಟಿಲ್ ನಾನು ನೋಡಿದ್ದೀನಿ. ನಾನು ಯಾವುದೇ ಕನ್ನಡ ಬ್ಯಾಂಕಿಂಗ್ ಚಾನಲ್ ನನಗೆ ಏನಾದರೂ ಕಾಣಿಸಿದ್ರೆ ಅಥವಾ ಸಜೆಷನ್ ಬಂದ್ರೆ ನಾನು ಫಸ್ಟ್ ಮಾಡೋದೇ ಫಾಲೋ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ತೀನಿ. ಸೊ ನೀವು ಅದೇ ತರ ಮಾಡಿ. And coming back to this video topic, IBPS PO Prelims Expected Cutoff. Expected Cutoff ಅನ್ನೋದು, as the name says, it's just expected, speculative things. ಯಾವುದೇ ಯೂಟ್ಯೂಬರ್ ಆಗಲಿ ಅಥವಾ ಯಾವುದೇ ಮೆಂಟರ್ ಆಗಲಿ, ಅವರು ಕಂಡಂತ ಎಕ್ಸ್ಪೀರಿಯನ್ಸ್, ಅವ್ರು ಅಬ್ಸರ್ವ್ ಮಾಡಿರುವಂತ ಟ್ರೆಂಡ್, ಅದ್ರ ಮೇಲೆ ಮತ್ತೆ ಅವರ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ಕೊಡುವಂತ ಎಕ್ಸಾಮ್ ಟಫ್ನೆಸ್ ಹೇಗಿತ್ತು ರಿವ್ಯೂ, ಅದ್ರ ಮೇಲೆ ಎಲ್ಲರೂ ಪ್ರಿಡಿಕ್ಟ್ ಮಾಡಿದ್ದಾರೆ ಅಷ್ಟೇ. ಎಕ್ಸಾಕ್ಟ್ ನಂಬರ್ ಅಂತೂ ಇರಲ್ಲ. ಸೊ ನಾನು ಅದೇ ತರ ನನ್ನ ಪರ್ಸನಲ್ ಒಪಿನಿಯನ್, ನನ್ನ ಪರ್ಸನಲ್ ಪ್ರೆಡಿಕ್ಷನ್ ಆ ತರ ಹೇಳ್ತಿರ್ತೀನಿ ಅಷ್ಟೇ. ಅಂಡ್ ನೀವು ಲಾಸ್ಟ್ 5 year ಟ್ರೆಂಡ್ ನ ನೋಡಿದ್ರೆ ಯಾವುದೇ ವರ್ಷ ಯಾವುದೇ ಕಾರಣಕ್ಕೂ 50, 55 ಆ ತರ ಹೋಗಿಲ್ಲ. 53, 4, 5 ಆ ತರ ಅಂತ ನಾನು ಲಾಸ್ಟ್ 5 years ಇಲ್ಲಿ ನೋಡಿ ಹಾಕಿದೀನಿ ಇಲ್ಲಿ. ಸೊ ಈ ಟ್ರೆಂಡ್ ನೋಡಿದ್ರೆ ಈ ವರ್ಷನೂ ಅಷ್ಟೇ 50 ±2 ಇದೇ ರೇಂಜ್ ಅಲ್ಲಿ ಕಟ್ ಆಫ್ ಇರುತ್ತೆ ಪ್ರಿಲಿಮ್ಸ್. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ, August 22 ಮತ್ತೆ August 23 ಎರಡೂ ದಿನ ಸೆಕೆಂಡ್ ಶಿಫ್ಟ್ ಅಲ್ಲಿ ಯಾರಿದ್ರು, ನಿಮ್ದು ಈವನ್ ಅಟೆಂಪ್ಟ್ಸ್ 42, 43, 45 ಇದ್ರು ನೀವು ಮೈನ್ಸ್ಗೆ ಪ್ರಿಪೇರ್ ಆಗಿ. ಅಂಡ್ ಮೈನ್ಸ್ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಪ್ರಿಲಿಮ್ಸ್ ನ ನೆಗ್ಲೆಕ್ಟ್ ಮಾಡಬಾರ್ದು. ಪ್ರಿಲಿಮ್ಸ್ ಕೆಲವೊಂದು ಪಜಲ್ಸ್ ಆಗ್ಲಿ ಅಥವಾ ಅಟ್ಲೀಸ್ಟ್ ಪರ್ ಡೇ ಒಂದು ಯಾವ್ದಾರ ಒಂದು ಸೆಕ್ಷನಲ್ ಮಾರ್ಕ್ ಹಾಕಿದ್ರೆ ಪ್ರಿಲಿಮ್ಸ್ ಕೂಡ ಟಚ್ ಅಲ್ಲಿ ಇರ್ತೀರಾ. ಬಿಕಾಸ್ IBPS ಕ್ಲರ್ಕ್ ಬರ್ತಿದೆ, SBI ಕ್ಲರ್ಕ್ ಬರ್ತಿದೆ, RRBPO ಇಟ್ಸ್ ಜಸ್ಟ್ ಅ ಬಿಗಿನಿಂಗ್. ಇನ್ನ ನೀವು 6 months ರೋಲರ್ ಕೋಸ್ಟರ್ ರೈಡ್ ಆಗಿರುತ್ತೆ. ಒಂದು ಎಕ್ಸಾಮ್ ಆಗ್ತದೆ, ಒಂದು ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಇರುತ್ತೆ, ಅದ್ರದ್ದು ರಿಸಲ್ಟ್, ಅದ್ರ ಮೇಲೆ ಅದ್ರ ಮೈನ್ಸ್. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಯು ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್ ಮೋಸ್ಟ್ ಥ್ರಿಲ್ಲಿಂಗ್ ಅಂಡ್ ಟೆನ್ಸ್ಡ್ ಟೈಮ್. ಅಂಡ್ ಆಲ್ಸೋ ಪರ್ಮನೆಂಟ್ ಅಡ್ರೆಸ್ ಮನೆ ಆದ್ರೂ ಟೆಂಪರರಿ ಅಡ್ರೆಸ್ ಐಆನ್ ಡಿಜಿಟಲ್ ಸೆಂಟರ್. ಸೊ ನಂಗೂ ಹಾಗೆ ಆಗಿತ್ತು. 6 months ಕಂಟಿನ್ಯೂಸ್ ಟ್ರಾವೆಲಿಂಗ್, ಹೋಗೋದು, ಎಕ್ಸಾಮ್ ಬರೆಯೋದು, ಬರೋದು. ಅಂಡ್ ಈವನ್ ನಿಮ್ದು ಪ್ರಿಲಿಮ್ಸ್ ಕ್ಲಿಯರ್ ಆದ್ರಂತೂ ಮತ್ತೆ 6 ಪ್ರಿಲಿಮ್ಸ್ ಕ್ಲಿಯರ್ ಆದ್ರೆ ಮತ್ತೆ 6 ಮೈನ್ಸ್. ಸೊ ಹೋಪ್ ಕಳ್ಕೊಬೇಡಿ, ಪ್ರೆಷರ್ ಆಗೋಬೇಡಿ, ಕ್ಲಿಯರ್ ಆಗುತ್ತೆ. ಒಂದಲ್ಲ ಒಂದು 6 ಆಪರ್ಚುನಿಟಿ ಇರುತ್ತೆ. ಈ ಸಲ ಏನಾದ್ರು ಪ್ರಿಲಿಮ್ಸ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಆ ಮಿಸ್ಟೇಕ್ ನೆಕ್ಸ್ಟ್ ಪ್ರಿಲಿಮ್ಸ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.